ಶ್ರೀ ಗುರುಭ್ಯೋ ನಮಃ. ತತ್ಸಮ್ಮತಂ ಬಂಧುಗಳಿಗೆ ಧನುರಾಶಿಯ ಅಕ್ಟೋಬರ್ ತಿಂಗಳ ಭವಿಷ್ಯ ಹೇಗಿರಲಿದೆ ಅನ್ನುವ ವಿಚಾರವನ್ನು ಮಾಡೋಣ. ಧನುರಾಶಿಗೆ ಲಗ್ನದಲ್ಲಿ ಚಂದ್ರನ ಯೋಗ, ಸಪ್ತಮದಲ್ಲಿ ಗುರು ಆ್ಯಸ್ ಈಸ್ ನಮಗೆ ಗುರುಬಲ ಧನುರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಸಿದ್ಧಿರಾಶಿ ಅಂತ ಹೇಳುವಂತಹ ರಾಶಿಯಲ್ಲಿ ಇದೊಂದು. ಅಂದರೆ ತಮಗೆ ಗೊತ್ತಿರತಕ್ಕಂತಹ ವಿದ್ಯೆಯನ್ನು ಸಾಧನೆ ಮಾಡಿಕೊಳ್ಳುವಂತಹವರು ಧನುರಾಶಿಯವರಾಗಿರ್ತಾರೆ. ಆದ್ದರಿಂದ ಧನುರಾಶಿಯವರಿಗೆ ಒಳ್ಳೆಯ ದೈವಬಲದ ಜೊತೆಗೆ ಮುಂದುವರಿಯುವಂತಹ ಒಳ್ಳೆಯ ಯೋಗ. ಆದರೆ ಅಷ್ಟಮಾಧಿಪತಿಯಾದ ಚಂದ್ರ ಲಗ್ನದಲ್ಲಿ ಬಂದದ್ದರಿಂದ ಎಲ್ಲೋ ಒಂದು ಕಡೆಯಲ್ಲಿ ಅನಾರೋಗ್ಯಗಳು ಗೂಡು ಮಾಡಿಕೊಳ್ಳುತ್ತೆ ದೇಹದಲ್ಲಿ. ಜೊತೆಗೆ ಮಾನಸಿಕವಾದ ಒತ್ತಡಗಳು ಬರುವಂತಹದ್ದು. ಸಪ್ತಮಾಧಿಪತಿ ಸ್ವಕ್ಷೇತ್ರದಲ್ಲಿರೋದ್ರಿಂದಾಗಿ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಮನೆಯವರಿಗೆ, ನಿಮ್ಮ ಗಂಡನಿಗೆ ಅಥವಾ ನಿಮ್ಮ ಹೆಂಡತಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುವಂತಹ ಒಂದು ಯೋಗ ಈ ಮಾಸದಲ್ಲಿ ನಾವು ಕಾಣಬಹುದಾಗಿದೆ. ಈ ಸಪ್ತಮಾಧಿಪತಿಯಾದಂತಹ ಬುಧ ಸ್ವಕ್ಷೇತ್ರದಲ್ಲಿರುವುದು ಅದಕ್ಕೊಂದು ಕಾರಣ. ಮತ್ತು ಈ ದ್ವಿತೀಯಾಧಿಪತಿಯಾದಂತಹ ಶನಿ ಚತುರ್ಥದಲ್ಲಿ ಬಂದಿರುವ ಕಾರಣ ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಾಗುತ್ತೆ. ಮತ್ತು ಜಾಗಕ್ಕೆ ಸಂಬಂಧಪಟ್ಟ ಹಾಗೆ, ಮನೆಗೆ ಸಂಬಂಧಪಟ್ಟ ಹಾಗೆ, ಅಥವಾ ಆಲ್ಟ್ರೇಷನ್ ಮಾಡಬೇಕು ಅಂತ ಏನಾದರೂ ಯೋಚನೆ ಇದ್ದರೆ ಮನೆಗೆ, ಅದನ್ನು ಆಲ್ಟ್ರೇಷನ್ ಮಾಡಿಕೊಳ್ಳುವಂತಹ ಯೋಗಗಳು ಕೂಡ ನಿಮಗೆ ಕಂಡು ಬರ್ತಾ ಇದೆ. ವಿದ್ಯಾಭ್ಯಾಸದ ವಿಷಯದಲ್ಲಿ ಅನುಕೂಲಗಳಿದೆ. ಜೊತೆಗೆ ಸ್ವಲ್ಪ ಮನಸ್ಸು ಕೊಟ್ಟು ಓದಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಏಕಾಗ್ರತೆ ಹೊರಟೋಗುತ್ತೆ. ಹಾಗೆ ಮಾಡದೆ ಸ್ವಲ್ಪ ಏಕಾಗ್ರ ಚಿತ್ತರಾಗಿ ನೀವು ವಿದ್ಯಾಭ್ಯಾಸದ ಕಡೆ ಮನಸ್ಸು ಕೊಟ್ಟರಿ ಅಂತ ಆದರೆ ತುಂಬ ಒಳ್ಳೆಯದಾಗುತ್ತೆ. ದಂಪತಿಗಳ ಮಧ್ಯದಲ್ಲಿ ಅನ್ಯೋನ್ಯತೆ ಕೂಡಿ ಬರ್ತಾ ಇದೆ, ಕಂಡು ಬರ್ತಾ ಇದೆ. ಈ ಕೊನೆ ಹಳೆಯದೆಲ್ಲ ಕೆದಕಿ ಗಲಾಟೆ ಮಾಡಿಕೊಳ್ಳೋದು ಬೇಡ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇನ್ನು 6ನೇ ಮನೆಯ ಶುಕ್ರ ಇವತ್ತು 9ರಲ್ಲಿರುವ ಕಾರಣ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು. ಪಿತ್ತೋಷ್ಣ, ಜ್ವರ, ತಾಪ, ದೇಹ ಪತನ ಅಂತ ಹೇಳಿದ ಹಾಗೆ ಇದ್ದಕ್ಕಿದ್ದ ಹಾಗೆ ದೇಹ ಕುಸಿದು ಬೀಳುವಂಥದ್ದಾಗಲಿ, ಅಥವಾ ದೈಹಿಕವಾಗಿರ್ತಕ್ಕಂಥ ಕೆಲವು ಸಮಸ್ಯೆಗಳು ಉಲ್ಬಣ ಆಗುವಂಥದ್ದಾಗಲಿ, ನರಗಳಿಗೆ ಸಂಬಂಧಪಟ್ಟದ್ದು ಅಥವಾ ಬೋನಿಗೆ ಸಂಬಂಧಪಟ್ಟ ತೊಂದರೆಗಳಾಗುವ ಸಾಧ್ಯತೆ ಇದೆ. ಆದ್ದರಿಂದ ಆ ಥರ ಏನು ಕಂಡು ಬಂತು ಅಂತ ತಕ್ಷಣ ವೈದ್ಯಕೀಯ ತಪಾಸಣೆ ನಡೆಸಿಕೊಳ್ಳುವುದು ಒಳ್ಳೆಯದು. ಇನ್ನು ವಿವಾಹಾರ್ಥಿಗಳಿಗೆ ವಿವಾಹದ ಲಾಭವನ್ನು ಕಾಣಬಹುದಾಗಿದೆ. ಅನುಕೂಲಗಳಾಗತ್ತೆ. ಇಷ್ಟಪಟ್ಟವರನ್ನೇ ಮದುವೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಆದರೆ ಅಷ್ಟಮಾಧಿಪತಿಯಾದ ಚಂದ್ರ ಲಗ್ನದಲ್ಲಿ ಬಂದಿರುವ ಕಾರಣ ಎಲ್ಲೋ ಒಂದು ಕಡೆಯಲ್ಲಿ ಮನಸ್ಸಿಗೆ ಬೇಸರ ಆಗುವಂತಹ ಘಟನೆಗಳು ನಡೆಯುತ್ತೆ. ಅದಕ್ಕೆ ನೀವು ತಯಾರಿರಬೇಕು. ಅದನ್ನು ನೀವು ಕೂತು ಮಾತನಾಡುವುದರಿಂದಲೇ ಸರಿಪಡಿಸಿಕೊಳ್ಳಬಹುದು. 9ರಲ್ಲಿ ಶುಕ್ರನ ಯೋಗ, ಕೇತುವಿನ ಯೋಗವೂ ಇರೋದ್ರಿಂದಾಗಿ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ಅಥವಾ ಅದರಲ್ಲಿ ಪ್ರಧಾನವಾಗಿ ಜಾಯಿಂಟ್ ಪೇನ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕರ್ಮಸ್ಥಾನದಲ್ಲಿ ರವಿ ಬುಧರ ಯೋಗ, ಮತ್ತು ರವಿ ಲಾಭಕ್ಕೂ ಪ್ರವೇಶ ಮಾಡ್ತಾನೆ. ಆದ್ದರಿಂದ ತಂದೆಯ ಸಂಪತ್ತು ನಮಗೆ ಒದಗಿ ಬರುವಂತಹದ್ದು. ಜೊತೆಗೆ ಕೆಲವರಿಗೆ ಅವರವರ ಜಾತಕ ವಿಮರ್ಶೆ ಮಾಡಿಕೊಳ್ಳಬೇಕು. ತಂದೆಯ ಕರ್ಮವನ್ನು ಕೂಡ ಮಾಡುವಂತಹ ಕೆಲವೊಂದು ಯೋಗಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಈ ಕರ್ಮಸ್ಥಾನದಲ್ಲಿ ಬುಧ ಭದ್ರವಾಗಿರುವ ಕಾರಣ, ಭದ್ರ ಮಹಾಯೋಗವನ್ನು ತೋರಿಸ್ತಾ ಇರುವ ಕಾರಣ ಕೆಲಸದಲ್ಲಿ ಅನುಕೂಲ ಆಗುತ್ತೆ. ಕೆಲಸ ಇಲ್ಲದವರಿಗೆ ಕೆಲಸವೂ ಸಿಗುವಂತಹ ಅವಕಾಶಗಳಿದೆ. ಸಿಕ್ಕ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನೋಡಿಕೊಂಡು ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ಈ 15ನೇ ತಾರೀಕಿನವರೆಗೆ ರವಿ ಜೊತೆಗೆ ಇರುವ ಕಾರಣ ಎಲ್ಲೋ ಒಂದು ಕಡೆಯಲ್ಲಿ ನಮಗೆ ಸಿಕ್ಕ ಕೆಲಸ ಸ್ಯಾಟಿಸ್ಫೈ ಆಗಿದೆ, ಬಿಟ್ಟು ಬಿಡೋಣ ಅನ್ನುವುದು ಅನಿಸಬಹುದು. ಆದರೆ ಬಿಡೋದಕ್ಕೆ ಹೋಗಬೇಡಿ. ಸಿಕ್ಕ ಕೆಲಸವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮಾಡ್ತಾ ಬನ್ನಿ, ಒಳ್ಳೆಯದಾಗುತ್ತೆ. ಲಾಭದಲ್ಲಿ ಕುಜನ ಒಂದು ಯೋಗ. ಆ ಕುಜ ವ್ಯಯಾಧಿಪತಿಯೂ ಹೌದು, ಪಂಚಮಾಧಿಪತಿಯೂ ಹೌದು. ಹಾಗಾಗಿ ಮಕ್ಕಳ ವಿಷಯಕವಾಗಿ ಒಂದಿಷ್ಟು ಲಾಭದಾಯಕವಾದಂತಹ ಕೆಲಸ ಆಗುತ್ತೆ. ಅಂದರೆ ಮಕ್ಕಳ ಹೆಸರಲ್ಲಿ ಒಂದು ಕಂಪನಿ ಮಾಡಿದ್ವಿ, ಅಥವಾ ಮಕ್ಕಳ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಅಥವಾ ಮಕ್ಕಳ ಹೆಸರಲ್ಲಿ ಜಾಗ ತಗೊಂಡ್ವಿ, ಆವಾಗ ಅದರಿಂದ ಇನ್ನೊಂದಿಷ್ಟು ಉನ್ನತವಾದಂತಹ ಲಾಭ ಗಳಿಸುವಂತಹ ಅವಕಾಶ ಹೆಚ್ಚಾಗಿದೆ ಧನುರಾಶಿಯವರಿಗೆ. ಆದರೆ ಈ ವ್ಯಯಾಧಿಪತಿ ಆದಂತಹ ಕುಜ ಲಾಭದಲ್ಲಿ ಇರೋ ಕಾರಣ ಸ್ವಲ್ಪ ಜಾಗೃತಿ ವಹಿಸಬೇಕು. ಲಾಭ ಪಡೆದುಕೊಳ್ಳುವ ಉತ್ಸಾಹದಲ್ಲಿ ಎಲ್ಲೋ ಎಡವಿ ಇರೋದನ್ನೆಲ್ಲ ಕಳ್ಕೊಳ್ಳುವಂತಹ ಅವಕಾಶವೂ ಇದೆ. ಆದ್ದರಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಲಿ, ಹಣಕಾಸನ್ನು ಹೆಚ್ಚು ಪಡೆದುಕೊಳ್ಳಬೇಕು ಅನ್ನುವಂಥ ಆಸೆಯಲ್ಲಿರುವಾಗ ನೋಡಿಕೊಂಡು ಹೆಜ್ಜೆ ಮುಂದೆ ಹಾಕುವಂಥದ್ದು ಒಳ್ಳೆಯದು. ಒಟ್ಟಾರೆ ಈ ಧನುರಾಶಿಯವರಿಗೆ ಮಹಾವಿಷ್ಣುವಿನ ವಿಶೇಷವಾದ ಪ್ರಾರ್ಥನೆ, ಲಕ್ಷ್ಮೀನಾರಾಯಣದ ಆರಾಧನೆ ಮಾಡುವುದರಿಂದಾಗಿ ಅನೇಕ ಏನೊಂದು ಸಮಸ್ಯೆಗಳು ಬರಬಹುದು. ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಬರುವಂತಹ ಅನುಕೂಲಗಳನ್ನು ಇನ್ನೂ ಹೆಚ್ಚು ಮಟ್ಟಿಗೆ ಆ ಅನುಕೂಲಗಳನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.